ಆತ್ಮೀಯರೇ ನಮಸ್ಕಾರ. ನಾನು ನಿಮ್ಮ ಜ್ಯೋತಿಷಿ ಶಿವಪ್ರಸಾದ್ ಭಾರದ್ವಾಜ್. ಎಲ್ಲರಿಗೂ ಕೂಡ ಕಾಡ್ತಾ ಇರತಕ್ಕಂತಹ ಒಂದು ಪ್ರಶ್ನೆ ಯಾವುದು ಅಂತ ಹೇಳಿದರೆ, ಇಷ್ಟೆಲ್ಲ ದುಡಿತೀವಿ, ಪ್ರತಿ ತಿಂಗಳು ಪ್ರತಿ ವರ್ಷ ಕಳೆದಂತೆ ಹಣ ಸಾಕಾಗ್ತಾ ಇಲ್ಲ ಅಂತ. ಖಂಡಿತವಾಗ್ಲೂ ಹೌದು. ಮನುಷ್ಯ ಸ್ವಂತ ಉದ್ಯೋಗ ಅಥವಾ ಸಂಬಳದ ಉದ್ಯೋಗವನ್ನು ಮಾಡ್ತಾನೆ. ಆದರೆ ಆ ತಿಂಗಳ ಕೊನೆಗೆ ಆಗುವಂತಹ ಸಂದರ್ಭದಲ್ಲಿ ಹಣದಲ್ಲಿ ಒಂದಷ್ಟು ಲಾಭದ ಬದಲಾಗಿ ನಷ್ಟವನ್ನು ಕಾಣುವಂಥವರೇ ಜಾಸ್ತಿ. ಇಲ್ಲಿ ಒಂದು ಲೆಕ್ಕಾಚಾರದಲ್ಲಿ ನಮ್ಮ ಏನು ಹಾಸಿಗೆ ಇದ್ದಷ್ಟೇ ಕಾಲು ಚಾಚು ಅಂತ ಹೇಳತಕ್ಕಂತಹ ಒಂದು ಗಾದೆ ಮಾತು ಇದೆ. ಈ ರೀತಿ ಅನುಸರಿಸದೆಯೇ ಒಂದಷ್ಟು ನಮ್ಮ ವ್ಯಾಪ್ತಿಯನ್ನು ಮೀರಿದಂತಹ ಆಸೆಗಳು, ಮಾರ್ಕೆಟಿನಲ್ಲಿ ಸಿಗುವಂತಹ ವಸ್ತುಗಳ ಬಯಕೆಗಳು ಅಥವಾ ನಮ್ಮ ಇತಿಮಿತಿಗಳನ್ನು ಮೀರಿ ಹೋಗುವಂತಹ ಖರ್ಚುಗಳು ಇರಬಹುದು. ಆದರೆ ಒಬ್ಬ ಜ್ಯೋತಿಷಿಯಾಗಿ ನಾನು ಮಾತನಾಡಿದಾಗ ಇಲ್ಲಿ ಯಂತ್ರ ತಂತ್ರ ಮಂತ್ರಗಳ ಒಂದು ವಿಚಾರ ಬಂದಾಗ ಇಲ್ಲಿ ಇದರ ಹಿಂದೆ ಒಂದಷ್ಟು ನಿಗೂಢವಾದಂತಹ ರಹಸ್ಯಗಳು ಇದೆ ಬಂಧುಗಳೇ. ನಮ್ಮ ಕುಲದೇವರ ಆರಾಧನೆ, ನಮ್ಮ ಕುಲದೈವದ ಆರಾಧನೆ ಮತ್ತು ನಮಗೆ ತಗುಲುವಂತಹ ದೃಷ್ಟಿ ದೋಷಗಳು ಅಥವಾ ಇನ್ನು ಕೆಲವೊಂದು ಹಿತಶತ್ರುಗಳು ಮಾಡತಕ್ಕಂತಹ ಕೆಲವೊಂದು ಕೃತ್ರಿಮಾದಿ ಮಾಟ ಚಿದ್ರಾದಿ ದೋಷಗಳು ಅಂತ ಹೇಳಬಹುದು. ಇವೆಲ್ಲವನ್ನು ನಾವು ದೂರೀಕರಿಸಿಕೊಂಡು ಅದನ್ನೆಲ್ಲ ದೂರ ಮಾಡಿಕೊಂಡು ನಮ್ಮ ಹಣದ ಪೋಲಾಗುವಿಕೆಯನ್ನು ತಡೆಗಟ್ಟಿ ಒಂದಷ್ಟು ನಮಗೆ ಬರುವಂತಹ ಆದಾಯವನ್ನು ನಮಗೆ ಉಪಯೋಗ ಆಗುವಂತಹ ರೀತಿಯಲ್ಲಿ ಬಳಸಿಕೊಂಡು ಮುಂದಕ್ಕೆ ನಮ್ಮ ಜೀವನವನ್ನು ಸುಗಮಗೊಳಿಸಿಕೊಡಬೇಕು ಅಂತಾದರೆ ಒಂದು ಸಣ್ಣ ತಂತ್ರವನ್ನು ಹೇಳ್ತೇನೆ. ಇದನ್ನು ದಯವಿಟ್ಟು ಅನುಸರಿಸಿ ನೋಡಿ. ಆ ಪ್ರಯೋಗದ ಬಳಿಕ ನಿಮಗೆ ನೀವೇ ಒಂದಷ್ಟು ಅನುಭವಗಳನ್ನು ಕಂಡುಕೊಳ್ತೀರಿ. ಅದನ್ನು ನಮ್ಮೊಟ್ಟಿಗೂ ನೀವು ಹಂಚಿಕೊಳ್ಳಿ. ಪ್ರಥಮತಃ ನೀವು ಆಡಿಕೊಳ್ಬೇಕಾದ್ದು ಏನು ಅಂದರೆ, ಒಂದು ಸಲ ಮಂಗಳವಾರ ಅಥವಾ ಶುಕ್ರವಾರ ದಿನ ಶುಚಿರ್ಭೂತರಾಗಿ ದೇವಿ ದೇವಸ್ಥಾನಕ್ಕೆ ಹೋಗುವಂಥದ್ದು, ಅಲ್ಲಿ ಒಂದು ಕುಂಕುಮಾರ್ಚನೆ ಸೇವೆಯನ್ನು ಮಾಡುವಂಥದ್ದು, ಬಳಿಕ ಆ ಪ್ರಸಾದವನ್ನು ಮನೆಗೆ ತಂದು ದೇವರ ಮನೆಯಲ್ಲಿ ಇಟ್ಟುಕೊಂಡು ಒಂದು ಬಿಳಿಯಾದ ವಸ್ತ್ರವನ್ನು ತೆಗೆದುಕೊಳ್ಬೇಕು. ಆ ಬಿಳಿಯಾದಂತಹ ವಸ್ತ್ರದಲ್ಲಿ 2 ವೀಳ್ಯದೆಲೆಯನ್ನು ಇಡಬೇಕು. ಆ ವೀಳ್ಯದೆಲೆಯ ಮೇಲೆ ಒಂದು ಒಣಗಿದ ಅರಶಿನ ಕೊಂಬನ್ನು ಇಡಬೇಕು. ಜೊತೆಗೆ ಆ ದೇವಿ ದೇವಸ್ಥಾನದಿಂದ ಏನು ಈ ಕುಂಕುಮ ಪ್ರಸಾದವನ್ನು ತಂದಿದ್ದೀರಿ ಅದನ್ನು ಇಡಬೇಕು. ಈ 3 ಸಮೇತವಾಗಿ ಬಿಳಿಯ ಬಟ್ಟೆಯಲ್ಲಿ ಮಡಚಿ 3 ಗಂಟನ್ನು ಹಾಕಿ ಹೊಸ್ತಿಲಿನ ಹತ್ತಿರ ಮುಂಬಾಗಿಲಿನ ಮೇಲ್ಭಾಗದಲ್ಲಿ ಕಟ್ಟುವಂಥದ್ದು. ಇದು ಏನು ಸಂಕೇತ ಅಂದರೆ, ವೀಳ್ಯದೆಲೆ ಅಂತ ಹೇಳುವಂಥದ್ದು ಆಂಜನೇಯ ಸ್ವಾಮಿಗೆ ಪ್ರಿಯವಾಗಿರತಕ್ಕಂಥದ್ದು. ಭೂಮಿಯನ್ನು ಹೊತ್ತಂತಹ ಆದಿಶೇಷನಿಗೆ, ನಾಗನಿಗೆ ಪ್ರಿಯವಾಗಿರುವಂಥದ್ದು ಮತ್ತು ಅದಕ್ಕೆ ಆರಾಧನೆಗೆ ಬಳಸಲ್ಪಡುವಂಥದ್ದು ಅರಶಿನ ಕೊಂಬು ಅಥವಾ ಅರಶಿನ ಹುಡಿಯನ್ನೆಲ್ಲ ಬಳಸ್ತಾರೆ. ಒಟ್ಟಿನಲ್ಲಿ ಅರಶಿನವನ್ನು ಬಳಸ್ತಾರೆ. ಅದೇ ರೀತಿ ಕುಂಕುಮ ಎನ್ನುವುದು ಅದು ದೇವಿಯ, ಜಗನ್ಮಾತೆಯ ಸಂಕೇತ. ಹಾಗಿದ್ದಾಗ ಆ 3 ದೇವರುಗಳ ಅನುಗ್ರಹವು ನಮ್ಮ ಮೇಲೆ ಇರಲಿ. ನಮಗೆ ಆಗಿರತಕ್ಕಂತಹ ಯಾವುದೇ ದೋಷಗಳಿದ್ರೂ ಅದು ದೂರ ಆಗಲಿ, ನೆಗೆಟಿವ್ ಎನರ್ಜಿ ಎಲ್ಲ ದೂರ ಆಗಲಿ, ನಮಗೆ ಅದು ಪಾಸಿಟಿವ್ ಆಗಿ ಬರಲಿ. ಮುಂದಕ್ಕೆ ನಮ್ಮಲ್ಲಿ ಹಣಕಾಸು ಸ್ಥಿರವಾಗಿರಲಿ, ಸ್ಥಿರ ಲಕ್ಷ್ಮಿ ನಮ್ಮ ಮನೆಯಲ್ಲಿ ನೆಲೆಯಾಗಬೇಕು ಅಂತ ಹೇಳತಕ್ಕಂತಹ ದೃಷ್ಟಿಕೋನದಿಂದ ಇದನ್ನು ಬಹಳ ಶ್ರದ್ಧಾಭಕ್ತಿ ನಂಬಿಕೆಯಿಂದ ಅದನ್ನು ನೀವು ಸಂಜೆ ಹೊತ್ತಿನಲ್ಲಿ ಧೂಪ ದೀಪಾದಿಗಳನ್ನು ಬೆಳಗುವಂತಹ ಒಂದು ವ್ಯವಸ್ಥೆ ಇದ್ರೆ ಅದನ್ನೆಲ್ಲ ಮಾಡಿಕೊಂಡು ಪೂಜೆ ಇತ್ಯಾದಿಗಳನ್ನು ಮಾಡಿಕೊಂಡು ಅದನ್ನು ಆ ರಕ್ಷಾರೂಪದಲ್ಲಿ ಕಟ್ಟುವಂಥದ್ದು ಮನೆಗೆ. ಬಳಿಕ ಅದರ ಒಂದು ವ್ಯಾಲಿಡಿಟಿ ಏನು ಅಂತ ಕೇಳಿದರೆ, ಮುಂದಿನ ಗ್ರಹಣ ಯಾವಾಗ ಮುಂದಿನ ಸೂರ್ಯ ಅಥವಾ ಚಂದ್ರಗ್ರಹಣ ಬರ್ತದೆಯೋ ಅದರ ನಂತರ ಅದನ್ನು ತೆಗೆದುಕೊಂಡು ಹೋಗಿ ನೀರಿನಲ್ಲಿ ವಿಸರ್ಜನೆ ಮಾಡಬಹುದು ಅಥವಾ ತೆಂಗಿನ ಬುಡದಲ್ಲಿ ಅದನ್ನು ವಿಸರ್ಜನೆ ಮಾಡಬಹುದು. ಬಳಿಕ ಹೊಸತಾಗಿ ಈಗ ನಾನು ಏನು ಪ್ರೊಸೆಸ್ ಹೇಳಿದ್ದೇನೆ ಅದೇ ಪ್ರಕಾರ ಹೊಸತಾಗಿ ಅದನ್ನು ಮತ್ತೆ ಹಾಗೆ ಮಾಡಬೇಕು. ಇದರಿಂದ ಖಂಡಿತವಾಗಿಯೂ ಕೂಡ ನಿಮ್ಮ ಜೀವನದಲ್ಲಿ ನೆಮ್ಮದಿಯನ್ನು ಕಾಣ್ತೀರಿ. ಒಳ್ಳೆಯ ಆದಾಯ, ಅದು ಅಪವ್ಯಯ ಆಗದೆ ನಿಮಗೆ ಒಳ್ಳೆಯ ಸದುದ್ದೇಶದಿಂದ ಒಳ್ಳೆಯ ಬಳಕೆಯಾಗಿ ನಿಮ್ಮ ಇಡೀ ಕುಟುಂಬಕ್ಕೆ ಅದು ಒಳ್ಳೆಯ ರೀತಿಯಲ್ಲಿ ಬಳಕೆ ಆಗ್ತದೆ ಮತ್ತು ಆಗಲಿ ಅಂತ ಹೇಳುವಂತಹ ಪ್ರಾರ್ಥನೆಯನ್ನು ಮಾಡ್ತಾ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಸಮಾಪ್ತಿಗೊಳಿಸ್ತಾ ಇದ್ದೇನೆ. ನಮಸ್ಕಾರ.